ಕೆಆರ್ ಪುರ ರಾಷ್ಟ್ರೀಯ ದತ್ತು ಜಾಗೃತಿ ಮಾಸಾಚರಣೆ ಅಂಗವಾಗಿ ಬೆಂಗಳೂರು ಪೂರ್ವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಶಿಶು ಮಂದಿರದ ಸಹಯೋಗದೊಂದಿಗೆ ಆಸರೆ ಎಂಬ ಒಂದು ತಿಂಗಳ ದತ್ತು ಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ರಾಜೀವ್ ಹಾಗೂ ಎಸಿಪಿ ರೀನಾ ಸುವರ್ಣ ಚಾಲನೆ ನೀಡಿದರು. ಮಹಿಳಾ ಚಾಲಕಿಯರೊಂದಿಗೆ ಇ ಆಟೋ ರ್ಯಾಲಿಯ ಮೂಲಕ ಡ್ರೈವ್ ಫಾರ್ ಆಸರೆಯ ಮೂಲಕ ಕಾನೂನುಬದ್ಧ ದತ್ತು ಸ್ವೀಕಾರದ ಬಗ್ಗೆ ಜಾಗೃತಿ ಮಂಡಿಸಲಾಯಿತು. ಕೆಆರ್ ಪುರದ ತ್ರಿವೇಣಿ ನಗರದ ಶಿಶು ಮಂದಿರದ ವರೆಗೆ ರ್ಯಾಲಿ ನಡೆಸಲಾಯಿತು. ತಂದೆ ತಾಯಿಯಿಂದ ತ್ಯಜಿಸಲ್ಪಟ್ಟ ಅನಾಥ ಮಕ್ಕಳಿಗೆ ಶಾಶ್ವತ ಕುಟುಂಬದ ಆಸರೆ ನೀಡುವ ಮಾನವೀಯ ಮೌಲ್ಯಗಳಿಂದ ಕೂಡಿದ ಕಾರ್ಯಕ್ರಮ ಇದಾಗಿತ್ತು. ಬ್ಯೂರೋ ನ್ಯೂಸ್, ಪ್ರಜಾ ಪವರ್ ಟಿವಿ, ಬೆಂಗಳೂರು. ಓಕೆ, ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಚೌಡಪ್ಪ ಅಂತ, ನಮ್ಮ ಕೊಲೀಗ್ ನಿಕೋಲಸ್ ಅಂತ. ನಾವು 5 ಜನರ ಸಮಿತಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಶಿಶು ಮಂದಿರ ಮತ್ತು ಉತ್ತಮವಾದ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ನಾವು ಭೇಟಿ ನೀಡಿದ್ವಿ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ದತ್ತು ಪ್ರಕ್ರಿಯೆಗೆ ಒಳಪಡಿಸುವಂತಹ ಕೀರ್ತಿ ಈಸ್ಟ್ ತಾಲೂಕಿಗೆ ಸೇರಿಸಿದರೆ ಅದರಲ್ಲಿ ಅರ್ಧ ಪಾತ್ರ ನಮ್ಮ ಶಿಶು ಮಂದಿರದ ಸಹಕಾರ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಈ ಎರಡೂ ವಿಷಯದಲ್ಲಿ ಯಾವುದೇ ಮಗು ಪಾಲನೆ, ಪೋಷಣೆ, ರಕ್ಷಣೆ ಅವಶ್ಯಕತೆ ಇರೋ ಮಗು ಅಂತ ಬಂದಾಗ ಅವ್ರ ಪೂರ್ಣ ಜವಾಬ್ದಾರಿ, ಪುನರ್ವಸತಿ ಕಳಿಸುವಂಥ ಜವಾಬ್ದಾರಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿದು. ನಾವು ಮಕ್ಕಳ ಸ್ನೇಹಿ ವಾತಾವರಣದಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ವಿ. ಈ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ನಮ್ಮ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸು, ಮಕ್ಕಳ ರಕ್ಷಣಾ ಘಟಕ ಎಲ್ಲರೂ ಸಹಕಾರದೊಂದಿಗೆ ಇಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ತಮ್ಮ ಎಲ್ಲರ ಸಹಕಾರ ಕೂಡ ಬೇಕು, ಮಾಧ್ಯಮ ಮಿತ್ರ ಸಹಕಾರ ಬೇಕು ಕೆಲಸ ಮಾಡಲಿಕ್ಕೆ. ನಾನು ಹಲೀಮಾ ಅಂತೇಳಿ, ಯೋಜನಾ ನಿರ್ದೇಶಕರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಪ್ರತ್ಯೇಕವಾದ ನಿರ್ದೇಶನಾಲಯ. ಮುಖ್ಯವಾಗಿ ಮಕ್ಕಳ ರಕ್ಷಣೆಗೆ ಕುರಿತಂತೆ ಬಾಲನ್ಯಾಯ ಕಾಯ್ದೆ ಅನ್ವಯ ಕರ್ತವ್ಯ ನಿರ್ವಹಿಸಿರುವಂತಹ ಒಂದೇ ಒಂದು ನಿರ್ದೇಶನಾಲಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ. ಈ ಬಾಲನ್ಯಾಯ ಕಾಯ್ದೆ ಅನ್ವಯ ನಾವು ಮಕ್ಕಳನ್ನು 2 ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ವಿ. ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರೋ ಮಕ್ಕಳು, ಇನ್ನೊಂದು ರೀತಿ ಕಾನೂನು ಸಂಘರ್ಷಕ್ಕೊಳಗಾದ ಮಕ್ಕಳು. ಈ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರೋ ಮಕ್ಕಳು ಅಂತೇಳಿದರೆ ಇದರಲ್ಲಿ ಎಲ್ಲ ವಿಭಾಗದ ಮಕ್ಕಳು ಬರ್ತಾರೆ. ಈ ಭಿಕ್ಷಾಟನೆಯಲ್ಲಿರೋ ಮಕ್ಕಳಾಗಿರ್ಬೋದು, ಬಾಲ ಕಾರ್ಮಿಕತೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು, ಅಥವಾ ಬಾಲ್ಯ ವಿವಾಹಕ್ಕೆ ಒಳಗಾದ ಸಂತ್ರಸ್ತೆ ಮಗು ಆಗಿರ್ಬೋದು, ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಗು ಆಗಿರ್ಬೋದು. ಈಗ ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಏನು ಅಂತೇಳಿದರೆ, ಇದು ನಾವು ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಕೂಡ ದತ್ತು ಮಾಸಾಚರಣೆ ಅಂತ ಮಾಡ್ತಾಯಿದ್ವಿ. ಜೊತೆಗೆ ಮಕ್ಕಳ ಮಾಸಾಚರಣೆ, ನಿಮಗೆಲ್ಲರಿಗೂ ಗೊತ್ತು, ನವೆಂಬರ್ 14 ನಾವು ಮಕ್ಕಳ ದಿನಾಚರಣೆ ಮಾಡ್ತಾಯಿದ್ವಿ. ಆದರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ನಾವು ನವೆಂಬರ್ ತಿಂಗಳು ಪೂರ್ತಿ ತಿಂಗಳು ಕೂಡ ಮಕ್ಕಳ ಮಾಸಾಚರಣೆ ಅಂತ ಮಾಡ್ತಾಯಿದ್ವಿ. ಅಂದರೆ ಒಂದೊಂದು ದಿವಸಕ್ಕೂ ನಾವು ಅವರಿಗೆ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ವಿ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ನವೆಂಬರ್ ಫಸ್ಟ್ ವಾರದಲ್ಲಿ ಏನು ಮಾಡಬೇಕು, ಸೆಕೆಂಡ್ ವೀಕ್ ಏನು ಮಾಡಬೇಕು, ಸೊ 4 ವಾರಗಳಿಗೂ ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಟೈಮ್ ಶೆಡ್ಯೂಲನ್ನು ನಾವು ಎಲ್ಲ ಜಿಲ್ಲೆಗಳಿಗೂ ರವಾನಿಸಿದ್ವಿ. ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಭಾರತ ದೇಶಾದ್ಯಂತ ನಡೀತಾ ಇರುವಂತಹ ಕಾರ್ಯಕ್ರಮ. ಯಾಕಂದರೆ ಈ ಟೈಮ್ ಶೆಡ್ಯೂಲ್ ಅಂತ ಏನಿದೆ, ಇದು ದೇಶದಿಂದ ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಸ್ವೀಕೃತವಾದಂತಹ ಶೆಡ್ಯೂಲ್. ಅದರಲ್ಲಿ ಅವರ ಅಂದರೆ ಮೇಯ್ನ್ ಮುಖ್ಯವಾಗಿ ಇಲ್ಲಿ ನಾನು ನಿಮ್ಮ ಹತ್ರ ಕೇಳೋದೇನು ಅಂತ ಹೇಳಿದರೆ, ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಜಾಗೃತಿ ಅವಶ್ಯ. ಯಾಕಂದರೆ ಕೇವಲ ಒಂದು ಸರ್ಕಾರ ಮಾತ್ರ ಇವತ್ತು ಮಕ್ಕಳ ನೀವೇ ನೋಡ್ತಾ ಇದ್ದೀರಾ, ಪ್ರತಿ ದಿವಸ ಮಕ್ಕಳ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಸೊ ಕೇವಲ ಸರ್ಕಾರ ಮಾತ್ರ ಕೆಲಸ ಮಾಡಿದರೆ ಈ ಮಕ್ಕಳ ಮೇಲಿನ ದೌರ್ಜನ್ಯನ ತಡೆಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ಸ್ವಯಂ ಸೇವಾ ಸಂಸ್ಥೆಗಳು, ಮುಖ್ಯವಾಗಿ ನಮಗೆ ಮಕ್ಕಳು, ಶಾಲೆಯಲ್ಲಿರುವಂತಹ ಮಕ್ಕಳು ಪ್ರತಿಯೊಬ್ಬರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದಲ್ಲಿ ಮಾತ್ರ ನಮಗೆ ಈ ಮಕ್ಕಳ ಮೇಲಿನ ದೌರ್ಜನ್ಯನ ಕಡಿಮೆ ಮಾಡ್ಬೋದು. ನಮ್ಮ ರಾಜ್ಯವನ್ನು ಮಕ್ಕಳ ಮೇಲಿನ ದೌರ್ಜನ್ಯ ಮುಕ್ತ ರಾಜ್ಯ, ಬಾಲ್ಯ ವಿವಾಹ ಮುಕ್ತ ರಾಜ್ಯ, ಬಾಲ ಕಾರ್ಮಿಕತೆ ಮುಕ್ತ ರಾಜ್ಯ, ಈ ರೀತಿ ನಾವೊಂದು ಹೆಗ್ಗಳಿಕೆಯನ್ನು ಹೇಳ್ಕೊಳ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವಿವತ್ತು ರಾಜ್ಯಾದ್ಯಂತ, ಜೊತೆಗೆ ಇದು ದೇಶಾದ್ಯಂತಲೂ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಂತೂ 31 ಜಿಲ್ಲೆಗಳಲ್ಲೂ ಬೇರೆ ಬೇರೆ ರೀತಿಯ ಹಲವಾರು ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದೆ. ಬೇರೆ ಬೇರೆ ಇಲಾಖೆಗಳ ಸಹಯೋಗದೊಂದಿಗೆ ಎಲ್ಲ ಇಲಾಖೆಗಳು ಕೂಡ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದೊಂದಿಗೆ ಕೈ ಜೋಡಿಸಿ ಹಲವಾರು ರೀತಿಯ ಜಾಗೃತಿ ಕಾರ್ಯಕ್ರಮಗಳ ಹಮ್ಮಿಕೊಳ್ತಾ ಇದ್ದಾರೆ. ಅದು ಇವತ್ತು ಈ ಕೆಆರ್ ಪುರಮಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಮುಖ್ಯವಾಗಿ ದತ್ತುಗೆ ಸಂಬಂಧಪಟ್ಟಂತೆ ನಾನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂತ, ಪ್ರತಿಯೊಂದು ಮಗುಗೂ ಒಂದು ಕುಟುಂಬ ಅವಶ್ಯ. ಯಾವುದೇ ಮಗು ಕೂಡ ಕುಟುಂಬದ ಪ್ರೀತಿ ಆಸರೆಯಿಂದ ವಂಚಿತ ಆಗಬಾರ್ದು. ಅದು ದತ್ತು ಮೂಲಕ ಆಗಿರ್ಬೋದು ಅಥವಾ ಪೋಷಕತ್ವ ಮೂಲಕನ ಆಗಿರ್ಬೋದು. ಯಾವುದೇ ಮಗು, ನಮ್ಮದು ಮುಖ್ಯವಾಗಿ ನಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನದ ಮುಖ್ಯವಾದ ಒಂದೇ ಒಂದು ಯೋಜನೆ ಮಿಷನ್ ವಾತ್ಸಲ್ಯ ಯೋಜನೆ. ಇದು ಭಾರತ ಸರ್ಕಾರದಿಂದ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ. ಈ ಮಿಷನ್ ವಾತ್ಸಲ್ಯ ಯೋಜನೆಯಲ್ಲಿ ಪ್ರತಿಯೊಂದು ಮಗುವಿಗೂ ಸುರಕ್ಷಿತ ಮನೆ ಅಂದರೆ ಪ್ರೀತಿ ಆಸರೆ
ಭರವಸೆಯನ್ನು ಕೊಡುವಂತಹ ಒಂದು ಉದ್ದೇಶನೂ ಹೊಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಈ ದತ್ತು ಕಾರ್ಯಕ್ರಮ. ಅಂದರೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರಿಗೆ ಅಸಾಂಸ್ಥಿಕ ಸೇವೆ ಅಂತೇಳಿ ಹೇಳ್ತೀವಿ. ಮುಖ್ಯವಾಗಿ ಮಿಷನ್ ವಾತ್ಸಲ್ಯದಲ್ಲಿ ನಾವು ಸಾಂಸ್ಥಿಕ ಮತ್ತು ಅಸಾಂಸ್ಥಿಕ ಸೇವೆ ಅಂತೇಳಿ 2 ರೀತಿಯ ಸೇವೆಗಳನ್ನು ಮಕ್ಕಳಿಗೆ ಒದಗಿಸಿಕೊಡ್ತಾ ಇದ್ದೀವಿ. ಯಾವುದೇ ಒಂದು ಮಗು ಪಾಲನೆ ಮತ್ತು ರಕ್ಷಣಾ ಅವಶ್ಯಕತೆ ಇರೋ ಮಗು ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದಾಗ ಆ ಮಗುವಿಗೆ ಅವಶ್ಯಕ ಸಾಂಸ್ಥಿಕ ಸೇವೆ ಅಂತೇಳಿದರೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಬಾಲಕಿಯರ ಬಾಲಮಂದಿರ, ಗಂಡು ಮಕ್ಕಳಿಗೆ ಬಾಲಕರ ಬಾಲಮಂದಿರ, ಅದೇ ರೀತಿ 0 to 6 6 ವರ್ಷದ ಒಳಗಿನ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಶು ಮಂದಿರಗಳು ಅಥವಾ ನಾವೇನು ಹೇಳ್ತೀವಿ ದತ್ತು ಸಂಸ್ಥೆಗಳು ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ಮಕ್ಕಳಿಗೆ ನಾವು ಅಂದರೆ ಸಾಂಸ್ಥಿಕ ಸೇವೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಈ ಸಂಸ್ಥೆಗಳಿಗೆ ದಾಖಲಾತಿ ಮಾಡ್ತೀವಿ. ಇಲ್ಲ ಅಂತೇಳಿದರೆ ಆ ಮಗುನ ಆದಷ್ಟು ಕೂಡ ಒಂದು ಕುಟುಂಬದೊಂದಿಗೆ ನಮಗೆ ಅಂದರೆ ವಿಸ್ತೃತ ಕುಟುಂಬ, ಈಗ ಅಪ್ಪ ಅಮ್ಮ ಇಲ್ಲದೇ ಇರ್ಬೋದು ಮಗುಗೆ, ಆದರೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜ ಅಜ್ಜಿ ಈ ರೀತಿ ಮಗುವಿನ ಯಾರಾದ್ರೊಬ್ಬರು ಕುಟುಂಬದವರು ಇರ್ಬೋದು, ಅವರ ಜೊತೆ ಈ ಮಗುವನ್ನು ನಾವು ಪುನರ್ ವಿಲೀನಗೊಳಿಸೋಕ್ಕೆ ಪ್ರಯತ್ನ ಆ ರೀತಿ ಮಗುಗೆ ಒಂದು ಕುಟುಂಬದ ವಾತಾವರಣ ಕಲ್ಪಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಅದು ಏನೂ ಆಗೋದಿಲ್ಲ ಅಂತೇಳಿದರೆ ಕಟ್ಟ ಕಡೆಯದಾಗಿ ನಮ್ಮ ಆಪ್ಷನ್ ಇರೋದು ದತ್ತು. ಆ ದತ್ತಿಗೆ ಪ್ರತ್ಯೇಕವಾದಂಥ ಒಂದು ವೆಬ್ ಪೋರ್ಟಲ್ ಇದೆ. ಆ ವೆಬ್ ಪೋರ್ಟಲಲ್ಲಿ ದತ್ತು ಪಡೀಲಿಕ್ಕೆ ಆಸಕ್ತಿಯುತ ಪೋಷಕರು ಅದರಲ್ಲಿ ನೋಂದಣಿ ಮಾಡ್ತಾರೆ. ಅದೇ ರೀತಿ ದತ್ತಿಗೆ ಅರ್ಹರಿರುವ ಮಕ್ಕಳನ್ನು ಕೂಡ ನಮ್ಮ ದತ್ತು ಸಂಸ್ಥೆ ಮೂಲಕ ನೋಂದಣಿ ಮಾಡ್ತೀವಿ. ಅದು ಆನ್ಲೈನ್ ಮೂಲಕ ಮ್ಯಾಚ್ ಆಗುತ್ತೆ. ಅದೇ ರೀತಿ ಆ ಮಗುವಿನ ನೆಕ್ಸ್ಟ್ ದತ್ತು ಪ್ರಕ್ರಿಯೆ ಜಿಲ್ಲಾಧಿಕಾರಿಗಳ ಮೂಲಕ ದತ್ತು ಪ್ರಕ್ರಿಯೆಯನ್ನು ಮಾಡ್ತೀವಿ. ಇಲ್ಲಿ ತನಕ ಎಷ್ಟು ಜನ ಆಗಿದೆ ಮೇಡಮ್? ನಮಗೆ ಕಳೆದ 25-26ನೇ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ 330 ಮಕ್ಕಳನ್ನು ದತ್ತು ಕೊಟ್ಟಿದ್ದೀವಿ. ಆ 330 ನಮ್ಮ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಳೆದ ಬಾರಿಗೆ 4ನೇ ಸ್ಥಾನದಲ್ಲಿದೆ ದತ್ತು ಸಂಬಂಧಪಟ್ಟಂತೆ. ಸೊ 25-26ನೇ ಸಾಲಿನ ನಮ್ಮಲ್ಲಿ ಒಟ್ಟು 179 ಸ್ವದೇಶಿ ದತ್ತು, 11 ವಿದೇಶಿ ದತ್ತನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿ ನಮ್ಮದು ದತ್ತು ಪ್ರಕ್ರಿಯೆ ನಡೀತಾ. ಮುಖ್ಯವಾಗಿ ಇನ್ನೊಂದು ಏನು ಅಂತೇಳಿದರೆ ಈ ಸಲದ ನಮ್ಮದು ದತ್ತು ಮಾಸಾಚರಣೆಯ ನಮ್ಮದು ಲೋಗೋ ಏನು ಅಂತೇಳಿದರೆ ವಿಶೇಷ ಚೇತನ ಮಕ್ಕಳ ದತ್ತುವನ್ನು ಪ್ರೋತ್ಸಾಹಿಸುವಂಥದ್ದು. ಮುಖ್ಯವಾಗಿ ನಮಗೆ ಈಗ ಎಲ್ಲ ಪೋಷಕರು ಇನ್ಕ್ಲೂಡಿಂಗ್ ನನ್ನನ್ನು ಒಳಗೊಂಡ ನಾವೆಲ್ಲ ಏನು ಬಯಸ್ತೀವಿ ಅಂತೇಳಿದರೆ ನಮಗೆ ಎಲ್ಲ ಕೈ ಕಾಲ ಚೆನ್ನಾಗಿರೋ ಮಕ್ಕಳು ಬೇಕು ಅಂತೇಳಿ. ಆದರೆ ನಮಗೆ ಸ್ವಂತವಾಗಿ ಎಲ್ಲಾದರೂ ವಿಶೇಷ ಚೇತನ ಮಕ್ಕಳು ಹುಟ್ಟಿದರೆ ನಾವು ಬೇಡ ಅಂತೀವ? ಖಂಡಿತ ಬೇಡ ಅನ್ನಲ್ಲ. ಸೊ ನಮಗೆ ಇವಾಗ ಅಂಥ ಮಕ್ಕಳನ್ನು ದತ್ತಿಗೆ ಪ್ರೋತ್ಸಾಹಿಸೋದು ಈ ಸಲದ ದತ್ತು ಮಾಸಾಚರಣೆಯ ಒಂದು ನಮ್ಮ ಲೋಗೋ. ಇಲ್ಲಿ ನಮಗೆ ಏನಾಗ್ತಾ ಇದೆ ಅಂತೇಳಿದರೆ ಮುಖ್ಯವಾಗಿ ನಮಗೆ ಅಂತರ್ದೇಶೀಯ ದಂಪತಿಗಳು ಮಾತ್ರ ವಿಶೇಷ ಚೇತನ ಮಕ್ಕಳನ್ನು ದತ್ತು ಪಡೀಲಿಕ್ಕೆ ಬರ್ತಾರೆ. ನಮ್ಮ ದೇಶದ ಒಳಗಿನ ದಂಪತಿಗಳು ಎಲ್ಲರೂ ಕೂಡ ಚೆನ್ನಾಗಿರೋ ಮಕ್ಕಳನ್ನೇ ಬಯಸ್ತಾರೆ. ಸೊ ನಮ್ಮ ದೇಶದಲ್ಲಿರೋ ಮಕ್ಕಳು ಅವರನ್ನು ಸಾಕ್ಬೋದು. ಯಾಕೆ ಯಾವುದು ಕಷ್ಟ ಇಲ್ಲ ಈ ಸಲ. ಯಾಕಂದರೆ ನಮ್ಮಲ್ಲಿ ಭಾರತದಲ್ಲಿ ಪ್ರತಿಯೊಂದು ಮಗುವಿಗೆ ಬೇಕಾಗಿರೋ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ನಮ್ಮಲ್ಲಿ ಇವೆ. ಆದ ಕಾರಣ ಅಂಥ ಮಕ್ಕಳಿಗೂ ಕೂಡ ನಾವು ಒಂದು ಮನೆ ಕಲ್ಪಿಸ್ಬೋದು ಅನ್ನೋದು ನಮ್ಮ